ಪ್ರೈಮೆ ಫೇಸಿ ರಾಜ್ಯಪಾಲರಿಗೆ ಪ್ರೈಮೆ ಫೇಸಿ ಇತ್ತು ಅಂತ ಗೊತ್ತಾದರೆ, ಗಂಭೀರವಾಗಿದೆ ಈ ಪ್ರಕರಣ, ದಾಖಲೆಗಳು ಇದಾವೆ ಅಂತ ಗೊತ್ತಾದರೆ ಸಾಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅಂತ ವಾದ ಮಂಡನೆ ಆಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆಜಿ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಲ್ಲ ಸತ್ಯ ಗೊತ್ತಾಗಬೇಕಾದ್ರೆ ತನಿಖೆ ಆಗಬೇಕು. ಮೂಡಾ ಅಕ್ರಮದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಕೆಜಿ ರಾಘವನ್. ಸ್ನೇಹಮಯಿ ಕೃಷ್ಣ ಪರವಾದಂಥ ವಕೀಲರು ಇವರು. ಮೊದಲು 17(a) ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕೆಳಗಡೆ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾ ಅಂತ ಬಂದಂಥ ಪ್ರಶ್ನೆಗೆ ವಾದವನ್ನು ಮಂಡನೆ ಮಾಡಿದ್ರು. ಈಗ ಮೂಡಾ ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೂಡಾದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಹೀಗಿರಬೇಕಾದ್ರೆ ತನಿಖೆ ಆಗಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಕೆಜಿ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು. ತನಿಖೆ ಆದರೆ ತಾನೇ ಎಲ್ಲ ಸತ್ಯ ಗೊತ್ತಾಗೋದು. ಹಾಗಾಗಿ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ಈ ಹಿಂದೆ ಅಂದರೆ ಶನಿವಾರದ ವಾದದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸ್ವತಃ ನ್ಯಾಯಾಧೀಶರು ನಾಗಪ್ರಸನ್ನ ಅವರು ಕೇಳ್ತಾರೆ, ಆಯಿತು ಇಷ್ಟೆಲ್ಲ ವಾದ ಮಾಡಿದ್ರಲ್ವಾ, ಮುಖ್ಯಮಂತ್ರಿಗಳ ಪಾತ್ರ ಏನು ಇದರಲ್ಲಿ, ಮುಖ್ಯಮಂತ್ರಿಗಳ ಪಾತ್ರ ಏನು ಇಡೀ ಕೇಸ್ನಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಬಹಳ ಸುದೀರ್ಘವಾಗಿ ರಂಗನಾಥ್ ರೆಡ್ಡಿ ದೂರುದಾರರ ಪರವಾದಂಥ ವಕೀಲರು ವಾದ ಮಂಡನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ತಪ್ಪೇನಿದೆ ಇಲ್ಲಿ, ಇದರ ಬಗ್ಗೆ ವಾದ ಮಂಡನೆ ಆಗಿದೆ. ಅದಕ್ಕೆ ಆಕ್ಷೇಪ ಎತ್ತಾರೆ ತಕ್ಷಣ ಅಭಿಷೇಕ್ ಮನು ಸಿಂಘ್ವಿ. ನಾನು ಇದರ ಬಗ್ಗೆ ಪ್ರತಿವಾದ ಮಂಡನೆ ಮಾಡಬೇಕು, ನನಗೆ ಅದಕ್ಕೆ ಸಮಯಾವಕಾಶವನ್ನು ಕೊಡಬೇಕು, ನೀವು ಕ್ರಾಸ್ ಮಾಡಬೇಕು, ನಾನು ಇವತ್ತು ಮಾಡುವಂಥ ಸಾಧ್ಯತೆ ಇದೆ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಈಗ ಸ್ನೇಹಮಯಿ ಕೃಷ್ಣ ಪರವಾದಂಥ ವಕೀಲರು ಕೆಜಿ ರಾಘವನ್ ಮುಖ್ಯಮಂತ್ರಿಗಳ ಲೋಪದ ಬಗ್ಗೆ, ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶನಿವಾರದ ವಿಚಾರಣೆಗೆ ಸ್ವಲ್ಪ ಹೋಗೋದಾದ್ರೆ ಬಹಳ ಸುದೀರ್ಘವಾದಂತಹ ವಿಚಾರಣೆ ಆಗಿತ್ತು. ಶನಿವಾರ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಣೆಯೂ ಆಗಿತ್ತು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳ ಪರವಾದಂಥ ವಕೀಲರು ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್ ಬಹಳ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು. ರಾಜ್ಯಪಾಲರ ಅಧಿಕಾರ, ಪರಮಾಧಿಕಾರ, ವ್ಯಾಪ್ತಿ ಇದೆಲ್ಲದರ ಬಗ್ಗೆ ವಾದ ಮಂಡನೆಯನ್ನು ಮಾಡಿದರು. ಪೊಲೀಸ್ ಅಧಿಕಾರಿ ಯಾವುದೇ ಮನವಿ ಸಲ್ಲಿಸುವ ಅಗತ್ಯವಿಲ್ಲ. 17(a) ನಲ್ಲಿ 17(a) ನಲ್ಲಿ ಯಾವ ಮನವಿ ಸಲ್ಲಿಸದೆಯೂ ಕೂಡ ಅನುಮತಿಯನ್ನು ಕೊಡಬಹುದು. ಈ ಬಗ್ಗೆ ಹಿಂದಿನ ತೀರ್ಪಿನಲ್ಲಿ ನಿಲುವು ತೆಗೆದುಕೊಳ್ಳಲಾಗಿದೆ. 17(a) ಇದರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಾಗ ದಾಖಲೆ ಇದ್ದರೆ ಸಾಕಾಗತ್ತೆ. ಪೊಲೀಸ್ ಅಧಿಕಾರಿ ಯಾವುದೇ ಮನವಿಯನ್ನು ಕೊಡಬೇಕು ಅಂತಿಲ್ಲ. ಯಾವ ಮನವಿ ಸಲ್ಲಿಸದೇ ಇದ್ರೂ ಕೂಡ ಅನುಮತಿಯನ್ನ ಕೊಡಬಹುದು. ಕೆಜಿ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದು ಮೂಲ ಪ್ರಶ್ನೆ. ರಾಜ್ಯಪಾಲರು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕೆಳಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಮುಖ ವಾದ ಇದ್ದಿದ್ದು 17(a) 17(a) ನ ಅಡಿಯಲ್ಲಿ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ, ಸ್ಯಾಂಕ್ಷನ್ ಗ್ರಾಂಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಪ್ರಮುಖವಾದ ಆಗಿದೆ. ಹಾಗಾಗಿ ಪ್ರತಿವಾದಿಗಳು ಇಷ್ಟೂ ಜನ 5 ಜನ ಪ್ರತಿವಾದಿಗಳು ಈ 17(a) ಇದರ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶನಿವಾರದ ವಿಚಾರಣೆಯಲ್ಲೂ ಕೂಡ ಈ ಬಗ್ಗೆ ವಾದ ಆಯಿತು. ಬಹಳ ಸುದೀರ್ಘವಾದಂಥ ವಾದ ಆಯಿತು. 17(a) ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಪೂರ್ವಾನುಮತಿಯ ಅಗತ್ಯ ಇಲ್ಲ ಅಂತ ವಾದ ಮಂಡನೆಯನ್ನು ಮಾಡಿದರು. 2018ರಲ್ಲಿ ಅಮೆಂಡ್ ಆಗಿದೆ. ಇಡೀ ಕಾಯ್ದೆಗಳು ಮತ್ತೊಮ್ಮೆ ತಿದ್ದುಪಡಿ ಆಗಿದ್ದಾವೆ. ಹಾಗಾಗಿ 17(a) ಮತ್ತು 19 ಇದರ ಕೆಳಗಡೆ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತೆ, ರಾಜ್ಯಪಾಲರ ಪರಮಾಧಿಕಾರದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು. ಪ್ರಬಲವಾದ ಸಾಕ್ಷ್ಯ ಬೇಕು ಅಂತಿಲ್ಲ, ಪೊಲೀಸರ ಪೂರ್ವಾನುಮತಿ ಬೇಕು ಅಂತಿಲ್ಲ, ತನಿಖಾ ಏಜೆನ್ಸಿಯ ವಿಚಾರಣಾ ವರದಿಯೂ ಬೇಕು ಅಂತಿಲ್ಲ. ರಾಜ್ಯಪಾಲರಿಗೆ ಇದು ಪ್ರಮುಖವಾದ ಪ್ರಕರಣ.
ಪ್ರೈಮೋ ಫೇಸಿ ಇದೆ ಅಂತ ಗೊತ್ತಾದರೆ ಸಾಕು, ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡಬಹುದು. ಇದನ್ನ ರಾಘವನ್, KG ರಾಘವನ್, ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶನಿವಾರದ ವಾದದ ಬಗ್ಗೆ ಆಗಲೇ ಹೇಳ್ತಾ ಇದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ವಾದ ಮಂಡನೆ ಆರಂಭ ಆಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.